ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯನ್ನ ನೋಡೋಕೆ ದಿನ ಕಳೆದಂತೆ ಪ್ರವಾಸಿಗರ ದಂಡೆ ಹರಿದು ಹೋಗ್ತಾ ಇದೆ. ಇದೀಗ ಅಲ್ಲಿನ ಟ್ರಾಫಿಕ್ ಬೆಂಗಳೂರಿಗೆ ಅಂದ್ರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮುಳ್ಳಯ್ಯನಗಿರಿ ಭಾಸವಾಗ್ತಾ ಇದೆ. ಹೀಗಿರುವಾಗ ಜಿಲ್ಲಾಡಳಿತ ಈ ಟ್ರಾಫಿಕ್ ಕಿರಿಕಿರಿಯನ್ನ ಕಡಿಮೆ ಮಾಡೋಕೆ ಮುಂದಾಗ್ತಾ ಇದ್ದಾರಂತೆ. ಹೇಗಪ್ಪ ಅದು ನೋಡ್ತಾ ಹೋಗೋಣ. ಮುಳ್ಳಯ್ಯನಗಿರಿಯಲ್ಲಿ ಕಂಟ್ರೋಲ್ ಟೂರಿಸಂ. ಗಿರಿ ಎಂಟ್ರಿಗೂ ಮೊದಲೇ ಬುಕ್ಕಿಂಗ್ ಮಾಡಬೇಕು. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ಕಣಿವೆ ಗಿರಿ ಪರ್ವತ ಶ್ರೇಣಿಗಳಿಂದ ಕಂಗೊಳಿಸುತ್ತೆ. ರಾಜ್ಯದ ಅತ್ಯಂತ ಎತ್ತರದ ಶಿಖರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಎತ್ತ ನೋಡಿದ್ರೂ ಕೂಡ ಮುಗಿಲೆತ್ತರದ ಬೆಟ್ಟಗುಡ್ಡಗಳು, ತಣ್ಣನೆಯ ಗಾಳಿ, ಕ್ಷಣಕ್ಕೊಮ್ಮೆ ಬದಲಾಗುವಂತಹ ಪ್ರಕೃತಿಯ ಸೊಬಗು, ಕಣ್ಣಿನ ದೃಷ್ಟಿ ಮುಗಿದ್ರೂ ಮುಗಿಯದ ವನದೇವಿಯ ಸೊಬಗು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರಿ ಪ್ರವಾಸಿಗರು ವಾಹನಗಳಿಂದ ಮುಳ್ಳಯ್ಯನಗಿರಿ ಸೌಂದರ್ಯಕ್ಕೆ ಧಕ್ಕೆ ಆಗ್ತಿದೆ. ಹೌದು, ಮುಳ್ಳಯ್ಯನಗಿರಿಯಲ್ಲಿ ಇತ್ತೀಚೆಗೆ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಭೇಟಿ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಂದ್ರಲ್ಲಿ ಜನರು ಪ್ಲಾಸ್ಟಿಕ್ ಎಣ್ಣೆ ತೆಗೆದುಕೊಂಡು ಹೋಗಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ನಿತ್ಯ ಪೊಲೀಸರಿಗೆ ಟೂರಿಸಂಗೆ ಪ್ರವಾಸಿಗರು ಟ್ರಾಫಿಕ್ ಪ್ಲಾಸ್ಟಿಕ್ ಎಣ್ಣೆ ತಡೆಯೋದೇ ಚಿಂತೆಯಾಗಿದೆ. ಇನ್ನು ಗಿರಿ ಭಾಗಕ್ಕೆ ಭಾರಿ ಪ್ರಮಾಣದ ವಾಹನಗಳನ್ನು ತಡೆಯುವಂತಹ ಶಕ್ತಿ ಇಲ್ಲ ಅನ್ನುವ ಕಾರಣಕ್ಕೆ ಜಿಲ್ಲಾಡಳಿತ ಕಂಟ್ರೋಲ್ ಟೂರಿಸಂಗೆ ಮುಂದಾಗಿದೆ. ಸರ್ಕಾರ ಮುಳ್ಳಯ್ಯನಗಿರಿಗೆ ಆನ್ಲೈನ್ ಪೋರ್ಟಲ್ ಓಪನ್ ಮಾಡಲಿದ್ದು ನಿತ್ಯ ಇಂತಿಷ್ಟೇ ಪ್ರವಾಸಿಗರು ಬರಬೇಕು ಅಂತ ಹೇಳಿ ಲಿಮಿಟ್ ಹಾಕ್ಲಿಕ್ಕೆ ಚಿಂತನೆ ನಡೆಸಿದೆ. ಹೀಗಾಗಿ ಇನ್ಮುಂದೆ ಯಾವಾಗಂದ್ರೆ ಅವಾಗ ಭೇಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಗಿರಿದು ಅಫ್ಕೋರ್ಸ್ ಕೆಲವೊಂದು ಬದಲಾವಣೆಗಳನ್ನ ತರಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ಬಟ್ ಬದಲಾವಣೆಗಳಂತೂ ತರೋದು ಹೌದು, ಆನ್ಲೈನ್ ಮಾಡೋದು ಹೌದು. ಆನ್ಲೈನ್ ಮಾಡಲೇಬೇಕು, ಯಾಕಂದರೆ ಅಷ್ಟು ಕ್ಯಾರಿಂಗ್ ಕೆಪಾಸಿಟಿ ಆ ಗಿರಿ ಪ್ರದೇಶಕ್ಕಿಲ್ಲ, ಕೊಡಬೇಕು. ಇಲ್ಲ ಯಾಕಂದರೆ ಮುಳ್ಳಯ್ಯನಗಿರಿ ನಾವು ಸ್ವಲ್ಪ ಇಲ್ಲಿ ಟೇಪರ್ ಮಾಡಬೇಕು ಅಂದರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ನಮ್ಮ ಟೂರಿಸಂ. ನಿಗದಿತ ವಾಹನಗಳಿಗೆ ಮಾತ್ರ ಅವಕಾಶ, ದೂರದಿಂದ ಬಂದಿದ್ದೇವೆ ಅಂದ್ರೂ ಬಿಡಲ್ಲ. ಇನ್ನು ಪರಿಸರ ಪ್ರೇಮಿಗಳು ಮುಳ್ಳಯ್ಯನಗಿರಿ ಅರಣ್ಯ ಪ್ರದೇಶಕ್ಕೆ ಹಾನಿಯಾಗ್ತಿದೆ ಅಂತ ಹೇಳಿ ನಿತ್ಯ ಆರೋಪ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುಳ್ಳಯ್ಯನಗಿರಿ ಉಳಿವಿಗೆ ಈ ಮಹತ್ವದ ಹೆಜ್ಜೆ ಇಟ್ಟಿದೆ. ಮುಳ್ಳಯ್ಯನಗಿರಿಯ ಪಶ್ಚಿಮ ಘಟ್ಟಗಳ ಸಾಲನ್ನು ಉಳಿಸುವುದು ಅನಿವಾರ್ಯತೆ ಎದುರಾಗಿರೋದ್ರಿಂದ ಕಂಟ್ರೋಲ್ ಟೂರಿಸಂಗೆ ಮುಂದಾಗಿದೆ. ಮುಂಜಾನೆ ಇಷ್ಟು ವಾಹನಗಳಿಗೆ ಸಮಯ ನಿಗದಿ ಮಾಡಲಿದ್ದು ಅಷ್ಟರೊಳಗೆ ಮಾತ್ರ ಎಂಟ್ರಿ, ಬಳಿಕ ಮಧ್ಯಾಹ್ನದ ನಂತರ ಇಷ್ಟೇ ವಾಹನಗಳು ಪ್ರವೇಶಕ್ಕೂ ಕೂಡ ಅವಕಾಶ ಕಲ್ಪಿಸಲಾಗ್ತಿದೆ. QR ಕೋಡ್, ಆನ್ಲೈನ್ ಬುಕ್ಕಿಂಗು ಕೂಡ ಅವಕಾಶವಿದ್ದು ಲಿಮಿಟೆಡ್ ಟೂರಿಸ್ಟ್ಗಳಿಗೆ ಮಾತ್ರ ಅವಕಾಶ ಕೊಡಲಿಕ್ಕೆ ಜಿಲ್ಲಾಡಳಿತ ಮಾಸ್ಟರ್ ಪ್ಲಾನ್ಗೆ ಮುಂದಾಗಿದೆ. ಈಗೇನು ಮ್ಯಾನ್ಯುವಲಿ ಮಾಡ್ತಾ ಇದ್ದೀವಿ, ಅದರಿಂದ ಸ್ವಲ್ಪ ಸಮಯ ವ್ಯರ್ಥ ಆಗ್ತಿದೆ. ಅದನ್ನೆಲ್ಲ ನಾವು QR ಕೋಡು ಮತ್ತು ಸೆನ್ಸಾರ್ ಬೇಸ್ಡ್ ಚೆಕಿಂಗ್ನೆಲ್ಲ ಮಾಡಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದು ಕೆಳಗಡೆ ನಮಗೆ ಸರಿಯಾದ ವಾಹನ ನಿಲುಗಡೆ ಸ್ಥಳ ಸಿಗದಲೇ ಕಾರಣ ಅದು ಪ್ರಸ್ತಾವನೆ ಹಾಗೆ ಪೆಂಡಿಂಗ್, ಸರ್ಕಾರ ಮಟ್ಟದಲ್ಲಿ ಪೆಂಡಿಂಗ್ ಇದೆ. ನಮ್ಮ ಕೆಳಗಡೆ ವಾಹನ ನಿಲುಗಡೆ ನಿಲ್ಲಿಸೋದಕ್ಕೆ ಒಳ್ಳೆಯ ಜಾಗ ದೊರೆತ ನಂತರ ಇದು ಕೂಡ ಚಾಲನೆ ಆಗುತ್ತೆ. ಒಟ್ಟಾರೆ ಜಿಲ್ಲಾಡಳಿತ ಕಂಟ್ರೋಲ್ ಟೂರಿಸಂಗೆ ಮುಂದಾಗ್ತಾ ಇರೋದೇನು ಸ್ವಾಗತವೇ ಅಂತಿದ್ದಾರೆ ಸ್ಥಳೀಯರು ಮತ್ತು ಪರಿಸರವಾದಿಗಳು. ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.